ನಮಸ್ಕಾರ ಗುರು, ನಾನು ದೀಪು ಶಂಕರ್. ಇವತ್ತು ಸುಮ್ನಳ್ಳಿ ಹತ್ರ ಇದೆ. ಈ ಕಡೆಯಿಂದ JP ನಗರಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನಾಗರಬಾವಿ ಇದು ಬರುತ್ತಲ್ಲ, ಫ್ಲೇವರ್ ಹತ್ಕೊಂಡು ಅಂದಿವೆ. ನಾನು ಲಾಸ್ಟ್ ಟೈಮು ಒಂದ್ಸಲಿ ನಿಮಗೆ ಅದಪ್ಪ ಸೂರ್ಯವಂಶದ ಗಸಗಸೆ ಪಾಯಸ ಅಂತ ಒಂದು ಬೋಲ್ಡ್ ನೋಡಿದೆ. ಇವತ್ತು ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನಿಮ್ಮ ದೀಪು ಶಂಕರ್ ಅಂತ ಒಂದು ಯೂಟ್ಯೂಬ್ ಚಾನಲ್ ನಂದೇನೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ವೀರಭದ್ರನಗರ ಸಿಗ್ನಲ್ಗಿಂತ ಹಿಂದೆ ಸರ್ವಿಸ್ ರೋಡ್ ಹತ್ರ ಇಲ್ಲಿ ಬೋಲ್ಡ್ ನೋಡಿದೆ. 30 ರೂಪಾಯಿ ಒಂದು ಗ್ಲಾಸು ಗಸಗಸೆ ಪಾಯಸ. ಒಂದು ಗ್ಲಾಸ್ ಕುಡಿಯೋರಿ, ದೇಹದ ಉಷ್ಣತೆಗೆ ಹೇಳಿ ಬಾಯ್ ಬಾಯ್ ಅಂತ ಟ್ಯಾಗ್ಲೈನ್ ಕೂಡ ಹಾಕೋರೆ. ನೋಡೋಣ, ಇವತ್ತು ಟ್ರೈ ಮಾಡೋಣ. ಗಾಡಿ ಫಸ್ಟು ಸೈಡ್ಗೆ ಹಾಕ್ತೀನಿ. ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಇಲ್ಲಿ ಬರ್ತಿದ್ದಂಗೆ ಅಣ್ಣವರು ಒಂದು ಗ್ಲಾಸ್ ಗಸಗಸೆ ಪಾಯಸ ಕುಡೀರಿ ಅಂತ ಕೊಟ್ಟರು. ಸ್ವಲ್ಪ ಬೆಚ್ಚಗಿತ್ತು, ಬೇಸಿಗೆ ಆದ್ರೂ ಕುಡ್ದೆ ಚೆನ್ನಾಗಿತ್ತು. ಹಂಗೆ ಒಂದು ಪಲ್ಪಿನ ಪಾರ್ಸಲ್ ತೊಗೊತಾ ಇದ್ದೀನಿ, ಟೇಸ್ಟ್ ಮಾಡೋಣ ಅದನ್ನು ಅಂದ್ಬಿಟ್ಟು. ಇವಾಗ ಬೇಡ, ಆಮೇಲೆ ನೋಡೋಣ ಅಂತ. ಆಗಲೇ ಸಿಕ್ಕಾಪಟ್ಟೆ ಕ್ರೌಡ್ ಸೇರಿದ್ರು ಮಧ್ಯಾಹ್ನ ಬಿಸಿಲಿಗೆನೆ. ಇಲ್ಲಿ ಏನೇ ವೆರೈಟಿ ಸಿಗುತ್ತೆ ಏನು ಅಂತ ಅವ್ರ ಹತ್ರನೇ ಮಾತಾಡ್ಸೋಣ ಬನ್ನಿ. ನಮಸ್ತೆ. ನಮಸ್ತೆ. ಇದು ಸೂರ್ಯವಂಶದ ಗಸಗಸೆ ಪಾಯಸ ಏನು ಸರ್ ಸ್ಪೆಷಲ್? ಎಲ್ಲ ಸ್ಪೆಷಲ್ ನಮ್ಮದು. ಓಕೆ, ಇದು ಕಾನ್ಸೆಪ್ಟ್ ಹೆಂಗೆ ಸರ್? ಇದು ಎಲ್ಲ ಗಸಗಸೆ ಪಾಯಸ ಮಾಡಿದ್ದೀರಾ, ಏನು ಜನಗಳಿಗೆ ಏನು ಕೊಡಬೇಕು ಅಂತ ಸರ್? ಸ್ಪೆಷಲ್ ಆಗಿ ಏನಾದ್ರು ಕೊಡಬೇಕು ಅಂತನಾ? ಇವಾಗ ಎಲ್ಲ ಮಾಮೂಲಿ ಬೇಸಿಗೆ ಅಂದರೆ ಜ್ಯೂಸ್ ಅಂಗಡಿಗಳು ಅದು ಇದು ಓಪನ್ ಮಾಡಿರ್ತಾರೆ. ಮಜ್ಜಿಗೆ, ಅಂಬ್ಲಿ, ಹಾಂ, ಜ್ಯೂಸು ಇಷ್ಟೇ ಇರೋದು. ಅದು ಬಿಟ್ಟು ಬೇರೆ ಏನಾದರೂ ಕೊಡಬೇಕಲ್ವಾ? ಓಕೆ. ಆ ಯೋಚನೆ ಇಲ್ಲ. ಎಷ್ಟು ಗಂಟೆ ಇರ್ತೀರಾ ಸರ್? ಬೆಳಿಗ್ಗೆ 11 ಗಂಟೆ, ಸಂಜೆ 5:30, 6 ಗಂಟೆ. 5:30, 6 ಗಂಟೆ. ಹೆಂಗಿದೆ ಸರ್ ರೆಸ್ಪಾನ್ಸ್ ಎಲ್ಲ? ಇಲ್ಲ, ನಡೀತಾ ಇದೆ. ಯಾಕಂದ್ರೆ ಹೊಸ ಕಾನ್ಸೆಪ್ಟ್ ಇದು, ನಾವೆಲ್ಲೂ ನೋಡಿಲ್ಲ ಈ ಥರ. ಹೌದು. ಯಾಕಂದ್ರೆ ಹೋಗ್ಬೇಕಾದ್ರೆ ಒಳ್ಳೆ ಮಾರ್ಕೆಟಿಂಗು, ನಮ್ಮ ವಿಷ್ಣುದಾದವ್ರ ಫೋಟೋ ಹಾಕಿ ಅಲ್ಲೇ ಜನಗಳು ಅಟ್ರಾಕ್ಷನ್ ಅಲ್ಲೇ ಎಳ್ಬಿಟ್ಟಿದ್ದೀರಾ. ಮಾತ್ರ ಸಿಗತ್ತೆ ಗಸಗಸೆ ಪಾಯಸ, ಗಸಗಸೆ ಹಾಲು, ಬಾದಾಮಿ ಹಾಲು, ಮಲ್ಟಿಗ್ರೇನ್ ಮಿಲ್ಕ್ ಶೇಕು, ಲಸ್ಸಿ, ಗ್ರೇಪ್ ಜ್ಯೂಸು, ಎಲ್ಲ ದೇಹಕ್ಕೆಲ್ಲ ಒಳ್ಳೆ ಎನರ್ಜಿ ಇರೋಂಥದ್ದೇ. ಎಲ್ಲ ಪ್ರೋಟೀನ್ ಡ್ರಿಂಕ್ಸ್. ಏನು ಸರ್ ಕಾನ್ಸೆಪ್ಟ್ ಇದೆ? ಹೆಂಗೆ ಹೊಳಿತು ನಿಮಗೆ ಅಂತ ಈ ಥರ ಮಾರ್ಕೆಟಿಂಗು? ಸೂರ್ಯವಂಶದ ಗಸಗಸೆ ಪಾಯಸ ಅಂತ ಹೆಸರು ಹೆಂಗೆ ಹೊಳಿತು ಸರ್? ಹೆಸರು ಬಂದಿದ್ದು ಇವ್ರು ಹಳ್ಳಿ ಟಿವಿ ಚಾನಲ್ ಅವ್ರು ಇಟ್ಟಿರೋದು. ಓಕೆ. ಸೂರ್ಯವಂಶದ ಗಸಗಸೆ ನಾವು ನೋಡಿದೀವಿ ಸರ್ ಬೇರೆ ರೀಲ್ಸ್ಗಳೆಲ್ಲ. ಹೌದು, ಅವ್ರು ಇಟ್ಟಿರೋದು. ಓಕೆ. ಅವ್ರ ಹೆಸರು ಚಂದನ್ ಅಂದ್ಬಿಟ್ಟು ಹಳ್ಳಿ ಟಿವಿ ಅವ್ರದ್ದು ಚಾನಲ್ ಹೆಸರು ಬಂದು. ಓಕೆ. ಅವ್ರು ಇಟ್ಕೊಂಡಿದ್ದಾರೆ ಸೂರ್ಯವಂಶದ ಗಸಗಸೆ ಪಾಯಸ ಅಂತ ಹೇಳ್ಬಿಟ್ಟು. ಅಲ್ಲಿಂದ ಸ್ಟಾರ್ಟ್ ಆಯ್ತು ಎಲ್ಲರೂ ಸೂರ್ಯವಂಶದ ಗಸಗಸೆ ಪಾಯಸ. ಈಗ ಅದೇ ಫೇಮಸ್ ಆಗ್ಬಿಟ್ಟಿದೆ ಸರ್. ಅದು ಇದೊಂದು ಲ್ಯಾಂಡ್ ಮಾರ್ಕ್ ಆಗ್ಬಿಟ್ಟಿದೆ ಇವಾಗ. ಸೂರ್ಯವಂಶದ ಗಸಗಸೆ ಪಾಯಸ ಅನ್ನೋದೇ ಒಂದು ಲ್ಯಾಂಡ್ ಮಾರ್ಕ್ ಇವಾಗ. ನಾನು ನೋಡ್ತಾ ಇದ್ದೀನಿ, ಆಮೇಲೆ ಜನಗಳ ರೆಸ್ಪಾನ್ಸ್ ಚೆನ್ನಾಗಿದೆ ಅನ್ಸುತ್ತೆ. ಓಕೆ ಸರ್, ಕಂಗ್ರ್ಯಾಚುಲೇಷನ್. ಚೆನ್ನಾಗಿತ್ತು ಪಾಯಸ, ಒಳ್ಳೇದಾಗಲಿ ಸರ್.